ಯಾರ ಮುಂದೆಯೂ ಬೆನ್ನು ಬಾಗಿಸದೆ ಮಂಡಿಯೂರದೆ ಬದುಕಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ. 2 ದಶಕಗಳಿಗೂ ಮೀರಿ ಸೇವೆ ಸಲ್ಲಿಸಿದ ನಮ್ಮ ಮನೆಯ ಫ್ರಿಜ್ಜು ಬದಲಾಯಿಸುವ ಸಮಯ ಬಂದಾಗ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಈ ಫ್ರಿಜ್ಜನ್ನು ಕೊಂಡುಕೊಂಡೆವು. ಇದರಲ್ಲಿ ಫ್ರೀಜರು ಕೆಳಗಡೆ, ರೆಫ್ರಿಜರೇಟರು ಮೇಲ್ಭಾಗದಲ್ಲಿ ಇದೆ. ನಮ್ಮನೆಯಲ್ಲಿ ಫ್ರೀಜರ್ನ ಉಪಯೋಗ ಬಹಳ ಅಪರೂಪ. ಆದರೆ ರೆಫ್ರಿಜರೇಟರ್ ಅನ್ನು ದಿನಕ್ಕೆ 10 ಬಾರಿ ತೆಗೆಯುತ್ತೇವೆ. ಇದು ಹೀಗೆ ನಮ್ಮ ಕಣ್ಣಿನ ಮಟ್ಟಕ್ಕೆ ಇರುವುದರಿಂದ ಹಾಲು, ಮೊಸರು, ಬೆಣ್ಣೆ, ತರಕಾರಿ, ಹಣ್ಣು ಹೀಗೆ ಏನನ್ನು ತೆಗೆಯಬೇಕಾದರೂ ಬಗ್ಗುವ ಅವಶ್ಯಕತೆ ಇಲ್ಲ. ತುಂಬಾ ಅನುಕೂಲವಾಗಿರುತ್ತದೆ. ನಾನು ದಿನಸಿ ಸಾಮಾನನ್ನು ಫ್ರಿಡ್ಜ್ನಲ್ಲಿಯೇ ಇಡುತ್ತೇನೆ. ಹುಳ ಬೀಳಲ್ಲ, ಮುಗ್ಗುಲು ವಾಸನೆ ಬರಲ್ಲ ಅನ್ನುವ ಒಂದು ಉದ್ದೇಶಕ್ಕೆ. ಜೊತೆಗೆ ಫ್ರಿಡ್ಜ್ನ ಜಾಗವೂ ಕೂಡ ಸದುಪಯೋಗವಾಗುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಅಂತಂದರೆ ಉಷ್ಣತೆಯನ್ನು ಹೆಚ್ಚು ಕಮ್ಮಿ ಮಾಡಬಹುದು. ದಿನನಿತ್ಯಕ್ಕೆ ರೆಫ್ರಿಜರೇಟರ್ ಅನ್ನು +5 ಡಿಗ್ರಿ ಮತ್ತು ಫ್ರೀಜರ್ ಅನ್ನು -3 ಡಿಗ್ರಿ ಇಡುತ್ತೇನೆ. ಒಮ್ಮೊಮ್ಮೆ ಐಸ್ ಕ್ರೀಮ್ ತಂದಾಗ ಫ್ರೀಜರ್ನ ಉಷ್ಣತೆಯನ್ನು -18ಕ್ಕೆ ಇಳಿಸುತ್ತೇನೆ. ಅಗತ್ಯವಿದ್ದರೆ ಇದನ್ನು -28ಕ್ಕೆ ಕೂಡ ಇಳಿಸಬಹುದು. ಹಾಗೆಯೇ ರೆಫ್ರಿಜರೇಟರ್ನಲ್ಲಿ ಹೆಚ್ಚುವರಿ ಆಹಾರ ಇಡುವ ಸಂದರ್ಭ ಬಂದಾಗ ಉಷ್ಣತೆಯನ್ನು ಕೂಡ ಇಳಿಸಬಹುದು. ರೆಫ್ರಿಜರೇಟರು ಮೇಲೆ ಮತ್ತು ಫ್ರೀಜರು ಕೆಳಗಡೆ ಇರುವ ಇಂಥ ಫ್ರಿಜ್ಗಳು ಅನೇಕ ಬ್ರ್ಯಾಂಡುಗಳಲ್ಲಿ ಸಿಗುತ್ತವೆ. ಆದರೆ ಈ ಹೈಯರ್ ಫ್ರಿಜ್ಜಿನ ಬಣ್ಣ ನಮ್ಮ ಅಡುಗೆ ಮನೆಗೆ ಹೊಂದಿಕೆ ಆಗಿರುವುದರಿಂದ ನಾನು ಈ ಬ್ರ್ಯಾಂಡನ್ನು ಆಯ್ಕೆ ಮಾಡಿದೆ. ನೀವು ಫ್ರಿಜ್ಜು ಕೊಳ್ಳುವ ಸಂದರ್ಭ ಬಂದರೆ ಇಂಥದ್ದನ್ನೇ ನೋಡಿ. ಕಾರಣ ಗೊತ್ತಲ್ವಾ? ನಡು ಬಗ್ಗಿಸದೆ ಮಂಡಿಯೂರದೆ ಹೆಮ್ಮೆಯಿಂದ ಬದುಕುವುದೇ ಜೀವನದ ಗುರಿ.